ಪಂಚಮಸಾಲಿ ಲಿಂಗಾಯತ ಪೀಠ ಹರ ಕ್ಷೇತ್ರ ಹರಿಹರದಲ್ಲಿ ನಾವಿದ್ದೀವಿ. ಇವತ್ತು ಭಕ್ತಾದಿಗಳೆಲ್ಲ ಸೇರಿ ಲೆಕ್ಕ ಕೊಡಿ ಚಳುವಳಿಯನ್ನು ಮಠದ ಆವರಣದಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಆಡಳಿತ ಮಂಡಳಿಗೆ ಕಳೆದ 2008ರಿಂದ ಇಲ್ಲಿವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಡೊನೇಷನ್ ಮೂಲಕ ಭಕ್ತರಿಂದ ಡೊನೇಷನ್ ಮೂಲಕ ಬಂದಿದೆ. ಸರ್ಕಾರದಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಆದರೆ 2008ರಿಂದ ಇಲ್ಲಿವರೆಗೂ ಕೂಡ ಆ ಹಣ ಯಾವ ರೀತಿಯಾಗಿ ಬಳಕೆ ಆಗ್ತಿದೆ, ಏನಕ್ಕೆ ಬಳಕೆ ಆಗಿದೆ, ಪಾರದರ್ಶಕವಾಗಿದೆಯಾ ಅನ್ನುವಂಥ ಲೆಕ್ಕವನ್ನು ಸಾರ್ವಜನಿಕರಿಗೆ ಭಕ್ತರಿಗೆ ಕೊಡಬೇಕಾದಂಥ ಆಡಳಿತ ಮಂಡಳಿ ಲೆಕ್ಕವನ್ನು ಕೊಡುವಂಥ ನಿಟ್ಟಿನಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ. ಇದಕ್ಕೆ ಹಲವು ವರ್ಷಗಳಿಂದ ಕೇಳಿ ಕೇಳಿ ಬೇಸತ್ತಂಥ ಭಕ್ತಾದಿಗಳು ಇವತ್ತು ಒಂದು ಮಠದ ಮುಂದೆಯೇ ಒಂದು ಪ್ರತಿಭಟನೆಯನ್ನು ಮಾಡಿ ಲೆಕ್ಕ ಕೊಡಿ ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಮಠದ ಭಕ್ತರು ಜೊತೆಗೆ ಇವರು ಕೂಡ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕೂಡ ನಾವು ಕೊಟ್ಟಂಥ ದೇಣಿಗೆ ಏನಾಯಿತು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಭಕ್ತಾದಿಗಳೇ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಏನು ಮಠಕ್ಕೆ ಕೊಟ್ಟಿದ್ದನ್ನ ಹೇಳ್ಕೊಬಾರ್ದು, ಬಟ್ ಆದರೂ ಕೂಡ ಹೇಳ್ಕೊಡುವಂಥ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ತಾವೇನು ದಾನ ಕೊಟ್ಟಿದ್ದೀರಾ ಮಠಕ್ಕೆ, ಈಗ ತಾವೇನು ಲೆಕ್ಕವನ್ನು ಕೇಳ್ತಾ ಇದ್ದೀರಾ? ಸರ್, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಎಲ್ಲ ಸಮಾಜ ಬಾಂಧವರಿಗೆ ಮೊದಲನೇದಾಗಿ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ಈ 2024 ಮೇ ತಿಂಗಳಲ್ಲಿ ನಾವು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ ಮಾಡ್ತೀವಿ. ಆ ಪ್ರತಿಭಾ ಪುರಸ್ಕಾರದಲ್ಲಿ ನಾವು ಈ ಸಮಾಜದ ಮಠಕ್ಕೆ ಎಲ್ಲ ದಾಸೋಹಕ್ಕೆ ಅಂತಂದೇಳಿ ಪ್ರತಿಯೊಬ್ಬ ಒಂದು ಹೊಸದಾಗಿ ಸ್ಕೀಮ್ ಅಂತಂದರೆ ಹೊಸದಾಗಿ ಒಂದು ಇದನ್ನು ಮಾಡಿದ್ರು. 25,000 ರೂಪಾಯಿ ಕೊಟ್ಬಿಡೋಣ ಡೆಪಾಸಿಟ್ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ದಾಸೋಹ ನಿಧಿ ಅಂತಂದೇಳಿ ಮಾಡೋಣಂತೆ, ಅನ್ನದಾಸೋಹ ಸಮಿತಿ ನೀತಿ ಅಂತಂದೇಳಿ ಮಾಡ್ತಾಯಿದ್ರು. ಅದಕ್ಕೆ ನಾವು ವೈಯಕ್ತಿಕವಾಗಿ ಆ್ಯಕ್ಚುಲಿ ಹೇಳ್ಕೊಬಾರ್ದು, ನೀವು ಹೇಳ್ದಂಗೆ ನಾವು ಕೂಡ ಅದರಲ್ಲಿ 25,000 ರೂಪಾಯಿ ದೇಣಿಗೆಯನ್ನು ನೀಡಿರ್ತಕ್ಕಂಥದ್ದು. ಅದಕ್ಕೆ ಇವತ್ತಿನವರೆಗೂ ಆಗಲಿ ಯಾವುದೇ ರೀತಿಯಾದ ರಶೀದಿಯನ್ನು ನೀಡದೇ ಇರ್ತಕ್ಕಂಥದ್ದಾಗಲಿ, ಆಮೇಲೆ ದಾಸೋಹ ಸಮಿತಿಯಲ್ಲಿ ಹೆಸರಾಗ್ತೀನಿ ಅಂತ ಹೇಳಿದರು. ನಮ್ಮ ಹೆಸರನ್ನು ಇವತ್ತಿನವರೆಗೂ ನಮೂದನೆ ಮಾಡೇ ಇಲ್ಲ. ಅಲ್ಲಿ ನಮಗಾಗಲಿ ನಮ್ಮ ತಾಲೂಕು ಅಧ್ಯಕ್ಷರದ್ದೇ ನಮಗೆ ರಶೀದಿ ಬಂದಿಲ್ಲ ಅನ್ನೋ ಮಾತನ್ನ ನಾನು ಅಧ್ಯಕ್ಷರಿಗೆ ಕೇಳಿದೆ. ನಮ್ಮ ತಾಲೂಕು ಅಧ್ಯಕ್ಷರಿಗೆ ನನಗೆ ರಶೀದಿ ಬಂದಿಲ್ಲ ಅನ್ನೋ ಮಾತನ್ನ ನಮ್ಮ ಅಧ್ಯಕ್ಷರು ಹೇಳಿದಾಗ ಭಾಳ ಬೇಸರ ಆಯಿತು. ಇವತ್ತಿನವರೆಗೂ ಅವ್ರಿಗೂ ಕೂಡ ರಶೀದಿ ಬಂದಿಲ್ಲ, ನಮಗೂ ಕೂಡ ಬಂದಿಲ್ಲ, ಅಲ್ಲಿ ಹೆಸರಲ್ಲೂ ಕೂಡ ನಮೂದನೆ ಆಗಿಲ್ಲ. ಏನು ನಡೀತಿದೆ ಸರ್? ಈಗ ಒಂದು ಭಕ್ತಾದಿಗಳು ಕೊಟ್ಟಿರೋ ದುಡ್ಡೇ ಈಗ 2008ರಿಂದ ಶುರುವಾಗಿರೋಂಥದ್ದು. ಅವಾಗ ಒಂದು 8 ಕೋಟಿ ಇತ್ತು, ಯಡಿಯೂರಪ್ಪರಿದ್ದಾಗ ಒಂದು 10 ಕೋಟಿ ಕೊಟ್ಟರು, ಆಂಜನೇಯ ಇದ್ದಾಗ 1 ಕೋಟಿ ಕೊಟ್ಟರು. ಇದೇ ಒಂದು ಅದು 20-21 ಕೋಟಿ ಸರ್ಕಾರದಿಂದ ಬಂದಿರೋದು. ಇನ್ನು ಭಕ್ತಾದಿಗಳು ಕೊಟ್ಟಿರುವಂಥದ್ದು ಅದು ಇನ್ನೂ ತುಂಬ ದೊಡ್ಡ ಲೆಕ್ಕ. ಮೊನ್ನೆ ಹರಜಾತ್ರೆ ನಡೆಯುವಾಗ ನೀವು ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ನಮ್ಮ ಸ್ವಾಮಿಗಳು ಎಲ್ಲದನ್ನು ಸವಿವರವಾಗಿ ಪ್ರತಿಯೊಂದನ್ನು ಹೇಳಿದರು. ಯಾರ್ಯಾರು ಏನೇನು ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರತಿಯೊಂದೂ ಕೂಡ ಸ್ವಾಮಿಗಳು ಹರಜಾತ್ರೆ ದಿವಸದ ವಿಡಿಯೋ ಇದ್ರೆ ತೆಗೆದು ನೋಡಿ, ಅದರಲ್ಲಿ ಹೇಳಿದ್ದಾರೆ ಸಲ್ಲಿತವಾಗಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಂದು. ಅದು ಹೊರತಾಗಿ ಇಲ್ಲಿ ರಸ್ತೆಗಳಾಗಿರ್ಬೋದು, ನಿಮಗೆ ಗೊತ್ತಿದೆ, ಈಶ್ವರಪ್ಪನವ್ರು ಕಟ್ಸ್ಕೊಟ್ಟಿದ್ದಾರೆ, ವಾಟರ್ ಟ್ಯಾಂಕ್ನ DK ಶಿವಕುಮಾರ್ ಅವ್ರು ಕಟ್ಸ್ಕೊಟ್ಟಿದ್ದಾರೆ, ಮಾಂತಜ ಬಜಾರ್ ಗದ್ಗೆನ SS ಮಲ್ಲಿಕಾರ್ಜುನ್, ಆಮೇಲೆ 3 ಬಿಲ್ಡಿಂಗಿನ ಫೌಂಡೇಶನ್ನ ಕೇಣಿ ಅವರು ಕಟ್ಸ್ಕೊಟ್ಟಿರೋ ಅಂಥದ್ದು. ಇವರ ಅಭಿವೃದ್ಧಿ ಏನು ಹಾಗಾದರೆ ಇಲ್ಲಿ ಭಕ್ತರು ಕೊಟ್ಟಂಥ ದುಡ್ಡಾಗಿರ್ಬೋದು, ಆಮೇಲೆ ಸರ್ಕಾರದಿಂದ ಬಂದಂಥ ಅನುದಾನ ಆಗಿರ್ಬೋದು, ಏನಾಗಿದೆ, ಇದು ಎಲ್ಲೋಗಿದೆ ಅನ್ನೋದು ನಾವು ಕೇಳ್ತಾ ಇದ್ವಿ. ಇದನ್ನೇ ಪ್ರತಿ 2 ಮೀಟಿಂಗಲ್ಲೂ ಕೂಡಿದಾಗ, ಇದೇ 2 ಮೀಟಿಂಗಲ್ಲೂ 2-3 ಮೀಟಿಂಗ್ ಈ ಹಿಂದೆಲ್ಲ ಭಾಳ ಮೀಟಿಂಗಲ್ಲೂ ಸೇರಿದಾಗ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೇಳಿದಾಗ ಇವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಸುಮ್ಮನೆ ಅವ್ರ ಮೇಲೆ ಬೇರೆ ಭಕ್ತರುಗಳಿಂದ ಅಲ್ಲೇ ಮಾಡಿಸಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೊಂದು ಎಲ್ಲದೂ ಮಾಡಿ ನಡೆದೋತು. ಇದು ಯಾಕಪ್ಪ ಆಯಿತು ಅಂತಂದರೆ ಲೆಕ್ಕ ಕೇಳಿದ್ದಕ್ಕೆ ಮಾತ್ರ. ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲೇ ನಮ್ಮ ಪ್ರಪಂಚದಲ್ಲೇ ನಂಬರ್ 1 ಸ್ವಾಮೀಜಿಗಳು ವಚನಾನಂದ ಶ್ರೀಗಳು, ಹೌದ್ರಾ? ಹೌದು. ಅಂಥ ಶ್ರೀಗಳನ್ನ ಕಟ್ಟಾಕುವಂಥ ಕೆಲಸ ಇವತ್ತು ನಡೀತಾ ಇದೆ. ಭಾಳ ದುರ್ದೈವದ ಸಂಗೀತ. ಈಗ ಶ್ರೀಗಳು ಅಂತಂದ್ರ ಶ್ರೀಗಳು ಈಗ ಸುಮಾರು ಕಡೆ ಪ್ರವಾಸಗಳು, ವಿದೇಶ ಪ್ರವಾಸ ಎಲ್ಲ ಹೋಗ್ತಾರೆ. ಈಗ ಇರುವಂತ ಒಂದು ಅನುಮಾನ, ಈಗ ಒಂದ್ ಕಡೆ ಹೇಳ್ತಾರೆ ಶ್ರೀಗಳಿಗೆ ಯಾವುದೇ ರೀತಿಯಾದಂತ ಅಥಾರಿಟಿಯನ್ನ, ಸೈನಿಂಗ್ ಅಥಾರಿಟಿ ಆಗಲಿ, ಕ್ಯಾಶ್ನ ವಿತ್ಡ್ರಾ ಮಾಡುವಂತ ಯಾವ ಅಥಾರಿಟಿ ಇಲ್ಲ ಅಂತಾರೆ. ಏನಿದೆ ಸರ್ ಅಧಿಕಾರ? ಆಗರ ಖಂಡಿತ ಇಲ್ಲ ಸರ್, ಅವ್ರಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ಭಕ್ತರುಗಳು ಯಾರು ಕರೀತಾರೋ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಬೇಕು, ಅಲ್ಲಿ ಮಾಡಿ ತಗೊಂಬಂದು ಅಲ್ಲಿ ಇಲ್ಲಿ ಅವ್ರ ಖರ್ಚು ವೆಚ್ಚ ಅದೇನೋ ಸಣ್ಣ ಪುಟ್ಟ ಇದ್ರೆ ಮಾಡ್ಕೊಂತ ಇರ್ತಕ್ಕಂಥದ್ದು ಕೆಲಸ ಆಗ್ತಾ ಇದೆ. ಆದರೆ ಇವ್ರಿಗೆ ಯಾವುದೇ ರೀತಿಯಾದ ಟ್ರಸ್ಟ್, ಓಪನ್ ಟ್ರಸ್ಟಲ್ಲೇ ಮೊನ್ನೆ ಮೀಟಿಂಗ್ ಮಾಡಿ ಇದರಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿಕೆ ಕೊಟ್ಟರು. ಅವ್ರಿಗೆ ಯಾವುದೇ ರೀತಿಯಾದ ಸೈನಿಂಗ್ ಅಥಾರಿಟಿ ಇಲ್ಲ. ಧರ್ಮದರ್ಶಿಗಳು ಮತ್ತು ಅವರು ಇನ್ನೊಬ್ಬರು ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅವರಿಬ್ಬರಿಗೆ ಮಾತ್ರ ಸೈನಿಂಗ್ ಅಥಾರಿಟಿ ಇದೆ. ಇಲ್ಲಿ ಸ್ವಾಮಿಗಳಿಗೆ ಯಾವುದೇ ರೀತಿಯಾದ ಸೈನಿಂಗ್ ಅಥಾರಿಟಿ ಇಲ್ಲ ಅನ್ನೋ ವಿಚಾರನ ಹೇಳಿದರು. ಹೌದ್ರಾ? ಇದು ಟ್ರಸ್ಟಲ್ಲಿ ಅವರೆಲ್ಲ ಗೊತ್ತಿರೋ ಪ್ರಕಾರ ನಮಗೆ ಮಾಹಿತಿ ಅದೇ ಇರೋದು, ಅದನ್ನೇ ಹೇಳಿದ್ದಾರೆ. ಈ ಮೂಲಕ ಏನು ಗೊತ್ತಾಗುತ್ತೆ ಅಂದ್ರೆ, ಏನು ಹಣಕಾಸಿನ ಅವ್ಯವಹಾರ ಇನ್ ಕೇಸ್ ನಡೆದಿದ್ರೆ ಅದರಲ್ಲಿ ಶ್ರೀಗಳ ಪಾತ್ರ ಏನೂ ಇಲ್ಲ. ಇದು ಡೈವರ್ಟ್, ಅದನ್ನೇ ನಾನು ಹೇಳ್ತಾ ಇರೋದು. ಇದು ಡೈವರ್ಟ್ ಮಾಡಕ್ ನೋಡ್ತಾ ಇದ್ದಾರೆ ಸ್ವಾಮಿಗಳ ಮೇಲೆ. ಸುಮ್ಮನೆ ಅವ್ರ ನಡವಳಿಕೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಿಲ್ಲ. ಇವತ್ತು ನಮ್ಮ ಗುರುಗಳು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ.
ಸಮಾಜ ಮೀರಿ ಬೆಳೆದಿರ್ತಕ್ಕಂಥವ್ರು ಅಂಥವ್ರನ್ನೇ ನಾವು ಹುಡುಕಿ ತಂದಿರೋ ಅಂಥದ್ದು ಇದೇ ನಮ್ಮ ಧರ್ಮದರ್ಶಿಗಳು ಕರ್ಕೊಂಬಂದಿರೋ ಅಂಥವ್ರನ್ನ ಮೊದಲಿನ ಸ್ವಾಮಿಗಳು ಕಾಲಾನಂತರ ಸ್ವಾಮಿಗಳನ್ನ ಕರ್ಕೊಂಬಂದವ್ರೆ ನಮ್ಮ ಧರ್ಮದರ್ಶಿಗಳು, ವಿಶ್ವವಿಖ್ಯಾತಿಯನ್ನು ಪಡೆದಂಥವ್ರು. ಅಂಥ ಸ್ವಾಮಿಗಳ ಮೇಲೆ ಇದೆಲ್ಲ ಮಾಡ್ತಕ್ಕಂಥ ಆರೋಪ ಭಾಳ ಹೀನಾಯ ಅನ್ನಿಸ್ತಾ ಇದೆ. ಮಠದಲ್ಲಿ ಇರೋದೇ ಇಲ್ಲ ಯಾವಾಗ್ಲೂ ಅಂತಾರೆ. ಈಗ ಸ್ವಾಮಿಗಳು ಪೀಠಾಧ್ಯಕ್ಷರು ಅಂತ ಆದ್ಮೇಲೆ ನೀವು ಹೇಳಿದ್ರ, ಈಗ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿಗಳವ್ರ ಮಟ್ಟದಲ್ಲೂ ಕೂಡ ಅವರು ಆಸನವನ್ನು ಹಂಚ್ಕೊಳ್ಳೋ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಈಗ ನಿಮ್ಮ ಪ್ರಕಾರ ಇವರು ಪೀಠಾಧ್ಯಕ್ಷರಾಗಿ ಬರೀ ಇಲ್ಲೇ ಪೀಠದಲ್ಲೇ ಕೂತ್ಕೊಂಡಿರ್ಬೇಕಾ ಮಠದಲ್ಲಿ, ಅಥವಾ ಹೊರಗಡೆ ಹೋಗಿ ಸಮಾಜ ಸೇವೆ ಲೋಕ ಕಲ್ಯಾಣಕ್ಕೆ ಏನು ಮಾಡೋದು ಬೇಡವಾ? ಖಂಡಿತ ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮ ಒಂದಕ್ಕೆ ಸೀಮಿತವಾಗಿರ್ಬಾರ್ದು, ನಾವು ಅಷ್ಟೇ ಬೆಳಿಬಾರ್ದು. ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ, ನಮ್ಮ ಸುತ್ತಮುತ್ತಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಬೆಳೆಸ್ಬೇಕಾದದ್ದು ನಮ್ಮ ಧರ್ಮ ಅದು, ಹೌದ್ರಾ? ಅದೇ ಕಾರಣಕ್ಕೆ ಕೇಳ್ತಾ ಇರೋದು. ಅವ್ರು ಎಲ್ಲ ಕಡೆನೂ ಹೋಗಿ ಎಲ್ಲರನ್ನೂ ಬೆಳೆಸಿ ಎಲ್ಲರನ್ನೂ ಒಂದು ಇದಕ್ಕೆ ತರಬೇಕಾದಂಥದ್ದು ಅವ್ರ ಧರ್ಮ ಇದೆ. ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಮಾತ್ರ ಸೀಮಿತ ಆಗಿರ್ಬೇಕು ಅನ್ನೋದು ನಮಗೇನು ಸರಿ ಅನ್ನಿಸ್ತಾ ಇಲ್ಲ. ಪ್ರತಿಯೊಬ್ಬರು ಭಕ್ತರು ನಾವೆಲ್ಲ ಕರೆದಾಗೆಲ್ಲ ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಅವರು ಒಂದು ಹಂತದಲ್ಲಿ ಏನ ಮಾಡ್ತಿದ್ದಾರೆ ಅಂದ್ರೆ, ಭಕ್ತಾದಿಗಳನ್ನ ಶ್ರೀಗಳೇ ಎತ್ಕಡ್ತಾ ಇದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಸರ್, ಅದೇ ದುರ್ದೈವ ಆಗಿರೋದು. ಆ ಥರದ್ದು ಯಾವುದೇ ರೀತಿಯಾದ ನಡೆದಿಲ್ಲ. ಸ್ವಾಮಿಗಳು ಆ ಥರದ್ದು ಮಾಡಬೇಕಾದ ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಅವ್ರಿಗೆ ಅವಶ್ಯಕತೆನೂ ಇಲ್ಲ ಆ ಥರದ್ದೆಲ್ಲ ಮಾಡಬೇಕು ಅನ್ನೋದು. ಇದು ಏನು ಬಂದಿರೋದಪ್ಪ ಅಂತಂದರೆ, ಲೆಕ್ಕ ಕೊಡ್ರಿ ಅಂತ ಕೇಳಿದ್ದಕ್ಕೆ ಇವೆಲ್ಲ ಬಂದಿರೋದು. ನಾವು ಮಠದ ಒಬ್ಬ ಭಕ್ತ ಆಗಿ ನಾನು ಕೇಳ್ಕೊಂತ ಇರೋದು ಇದು ಒಂದೇ ಇಷ್ಟೇ. ಅವರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಟ್ರಸ್ಟಿಗಳಿಗೆ, ದಯಮಾಡಿ ಇದಕ್ಕೊಂದು ತೆರೆ ಎಳೀರಿ. ಲೆಕ್ಕ ಕೊಡೋದ್ರ ಮುಖಾಂತರ ಪಾರದರ್ಶಕವಾಗಿ ಭಕ್ತರ ಸಮ್ಮುಖದಲ್ಲಿ ಲೆಕ್ಕ ಕೊಡೋದ್ರ ಮುಖಾಂತರ 2008ರಿಂದ ಇಲ್ಲಿ ತನಕ ಭಕ್ತರಿಗೆ ಸಮ್ಮುಖದಲ್ಲಿ ಪಾರದರ್ಶಕತೆಯಿಂದ ಲೆಕ್ಕ ಕೊಡೋದ್ರ ಮುಖಾಂತರ ಇದಕ್ಕೊಂದು ತೆರೆ ಎಳೀರಿ. ಸುಮ್ಮನೆ ಆ ವಿವಾದ ಸೃಷ್ಟಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಸ್ವಾಮಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಸಣ್ಣ ಪುಟ್ಟ ಆರೋಪಗಳು ಯಾವುದೇ ರೀತಿಯ ತರವಲ್ಲ ಅಂತಂದೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ ಕೇಸ್ ಇದನ್ನೇ ಅವರು ಸವಾಲಾಗಿ ಸ್ವೀಕರಿಸಿ ಟ್ರಸ್ಟಿಗಳೆಲ್ಲ ಕೂಡ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು, ಈ ಪೀಠಾಧಿಪತಿಗಳು ಬೇಡ, ನಮಗೆ ಇವ್ರ ಸೇವೆ ಸಾಕು ಅಂತೇಳಿ ಇನ್ನೊಬ್ಬ ಹೊಸ ಪೀಠಾಧಿಪತಿಗಳನ್ನ ಕರ್ಕೊಂಬಂದು ಅವರು ಹೇಳೋದನ್ನ ಕೇಳೋವಂಥ ಪೀಠಾಧಿಪತಿ ಕೂರ್ಸೋದಕ್ಕೆ ಮುಂದಾದರೆ ಭಕ್ತರ ನಿಮ್ಮ ನಡೆ ಏನು? ಸರ್, ನಾವೆಲ್ಲ ಭಕ್ತರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂತೀವಿ. ಇಲ್ಲಿ ಮೇನ್ ಭಕ್ತರೇ ಫೈನಲ್. ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಯಾವುದೇ ಮಟ್ಟದಲ್ಲಾಗಲಿ ಭಕ್ತರೇ ಫೈನಲ್. ಎಲ್ಲ ಭಕ್ತರುಗಳು ಸೇರ್ಕೊಂಡ್ಬಿಟ್ಟು ನಾವು ಒಂದು ತೀರ್ಮಾನ ತೊಗೊತೀವಿ. ಅವಾಗ ಎಲ್ಲ ಭಕ್ತರು ಸೇರ್ಕೊಂಡ್ಬಿಟ್ಟು. ಥ್ಯಾಂಕ್ ಯು ಸರ್, ನಮಸ್ಕಾರ. ಸೊ ಈಗ ನಿಮಗೆ ಕ್ಲಿಯರ್ ಆದ ಒಂದು ಕ್ಲಾರಿಟಿ ಸಿಕ್ಕಿದೆ, ಯಾಕೆ ಲೆಕ್ಕ ಕೊಡಿ ಚಳುವಳಿಯನ್ನು ಭಕ್ತಾದಿಗಳು ಈ ಒಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಏನಿದೆ, ಪೀಠದ ಹರಕ್ಷೇತ್ರ ಹರಿಹರದಲ್ಲಿರುವಂಥ ಈ ಒಂದು ಮಠದಲ್ಲಿ ಯಾಕೆ ಲೆಕ್ಕ ಕೊಡಿ ಅಂತ ಚಳುವಳಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿನ ಕಂಪ್ಲೀಟ್ ಆಗಿ ಭಕ್ತರು ಹಾಗೂ ದೇಣಿಗೆಯನ್ನು ಕೊಟ್ಟಿರುವಂಥವರೇ ಮಾತಾಡಿದರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಇವಾಗ ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ದಾವಣಗೆರೆ.